ಅಫ್ಕೋರ್ಸ್ ಈ ಸಿನಿಮಾ ಬಗ್ಗೆ ಐವ್ ಆಲ್ವೇಸ್ ಫೌಂಡ್ ಫೀಮೇಲ್ ಓರಿಯೆಂಟೆಡ್ ಫಿಲ್ಮ್ಸ್ ವೆರಿ ಸ್ಪೆಷಲ್. ಯಾಕಂದರೆ ಒಂದು ಮಹಿಳಾ ಪ್ರಧಾನವಾಗಿ ಸಿನಿಮಾಗಳು ಮಾಡಬೇಕು ಅಂದರೆ ತುಂಬಾ ಒಂದು ಕಷ್ಟ ಕೆಲಸ, ಒಂದು ತುಂಬಾ ಚಾಲೆಂಜಿಂಗ್ ಕೆಲಸ ಅಂತ ನನಗೆ ಅನಿಸುತ್ತೆ. ಒಂದು ಫಿಲ್ಮ್ನ ತನ್ನ ಶೋಲ್ಡರಲ್ಲಿ ಕ್ಯಾರಿ ಮಾಡಿ ಆಮೇಲೆ 2.5 ಅವರ್ಸ್ ಅಥವಾ 2 ಅವರ್ಸ್ ಇವಾಗ ಎಷ್ಟು ಹೋಗ್ತಾ ಹೋಗ್ತಾ ಫಿಲ್ಮ್ಗಳ ಲೆಂತ್ ಶಾರ್ಟ್ ಆಗ್ತಿದೆ, ಆದ್ರೂ ರೆಸ್ಪಾನ್ಸಿಬಿಲಿಟಿ ಕಮ್ಮಿ ಆಗ್ತಿಲ್ಲ. ಬಿಕಾಸ್ ಜನಕ್ಕೆ ಎಂಟರ್ಟೈನ್ ಮಾಡುವಂಥ ಒಂದು ಕೆಲಸ ಆಗಲಿ ಅಥವಾ ಜನಕ್ಕೆ ಥಿಯೇಟರ್ಸಲ್ಲಿ ಕರ್ಕೊಂಬರುವಂಥ ಒಂದು ಕೆಲಸ ಆಗಲಿ, ಒಂದು ಆ್ಯಕ್ಟರ್ಗೆ ತುಂಬಾ ಒಂದು ದೊಡ್ಡ ಕೆಲಸ ಆಗಿದೆ ಇವತ್ತು, ರೆಸ್ಪಾನ್ಸಿಬಿಲಿಟಿ ಕೆಲಸ ಆಗಿದೆ. ಸೊ we've also become extremely particular about the films that we want to do and the languages that we want to do and what is the format that we want to do. ಎಲ್ಲ ಶಾರ್ಟರ್ ಫಾರ್ಮ್ಯಾಟ್ಸ್, ಸ್ಮಾರ್ಟರ್ ಫಾರ್ಮ್ಯಾಟ್ಸ್ ಆಗಿರೋದ್ರಿಂದ ದ ಕೈಂಡ್ ಆಫ್ ಸ್ಕ್ರಿಪ್ಟ್ಸ್ ದಟ್ ಆರ್ ಕಮಿಂಗ್ ಇನ್, ದ ಕೈಂಡ್ ಆಫ್ ಸ್ಟೋರೀಸ್ ದಟ್ ಆರ್ ಕಮಿಂಗ್ ಇನ್ ಆರ್ ಆಲ್ಸೋ ಎಕ್ಸ್ಟ್ರೀಮ್ಲಿ ಡಿಫ್ರೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಟ್ರೆಂಡ್ ತುಂಬ ಚೇಂಜ್ ಆಗಿದೆ. 5 ವರ್ಷ ಇದ್ದಿದ್ದು ಟ್ರೆಂಡ್ ಫಿಲ್ಮ್ ಮೇಕಿಂಗ್ ತುಂಬಾ ಬೇರೆ ಥರ ಇತ್ತು, ಇವಾಗ ತುಂಬ ಬೇರೆ ಥರ ಆಗಿದೆ. ಸೊ ಅದ್ರ ತಕ್ಕಂಥ ನಾವು ಚೇಂಜ್ ಆಗ್ತಾ ಇರಬೇಕು. ಈ ಒಂದು ಕತೆ ನನ್ನ ಹತ್ರ ಬಂದಾಗ ದೇರ್ ಈಸ್ ನಥಿಂಗ್ ಒಬ್ಲಿವಿಯಸ್ ಆರ್ ಎಕ್ಸ್ಟ್ರಾರ್ಡಿನರಿ ಆರ್ ಓವರ್ ದ ಟಾಪ್ ಅಬೌಟ್ ಸಿಂಧೂರಿ ಅಂತ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಸಿಂಧೂರಿ ಅಂತ ಟೈಟಲ್ ಕೇಳಿದ ತಕ್ಷಣ ನೀವು ಅಫ್ಕೋರ್ಸ್ ಒಂದು ಸಿಂಧೂರ ಅಂತ ಒಂದು ಅರ್ಥ ಬರುತ್ತೆ, ರೆಡ್ ಅಂತ ಒಂದು ಅರ್ಥ ಬರುತ್ತೆ, ರೆಡ್ ಇನ್ ದ ಫಿಯರ್ಸ್ ಅಂತ ಒಂದು ಅರ್ಥ ಬರುತ್ತೆ. ಇಟ್ಸ್ ಅ ವೆರಿ ಸ್ಟ್ರಾಂಗ್ ಫೆಮಿನಿನ್ ವರ್ಡ್. ಸೊ ನನ್ನ ಪ್ರಕಾರ ಇವಾಗ ನನಗೆ ಈ ಸಿನಿಮಾದಲ್ಲಿ ಸಿಂಧೂರಿ ಡಿಫೈನ್ ಮಾಡೋಕ್ಕೆ ಹೇಳಿದ್ರೆ ಐ ವಿಲ್ ಸೇ ಈ ಕ್ಯಾರೆಕ್ಟರ್ಗೆ ಮತ್ತು ಸಿಂಧೂರಿಗೆ ದುರ್ಗೆ ಥರ ಶಕ್ತಿ ಇದೆ, ಸರಸ್ವತಿ ಥರ ಬುದ್ಧಿ ಇದೆ, ಲಕ್ಷ್ಮಿ ಥರ ಅಬಂಡೆನ್ಸ್ ಇದೆ, ಆ್ಯಂಡ್ ಒಂದು ಅನ್ಸ್ಟಾಪಬಲ್ ಪವರ್ ಆಫ್ ಕಾಳಿ ಅಂತ ಇದೆ. ಸೊ ದ್ಯಾಟ್ ಐ ಥಿಂಕ್ ಇಸ್ ಸಿಂಧೂರಿ ಫಾರ್ ಮೀ. ಆ್ಯಂಡ್ ಈ ಒಂದು ಎಲಿಮೆಂಟ್ಸ್ನ ನೀವು ಈ ಸಿನಿಮಾದಲ್ಲಿ ನೋಡ್ಬೋದು. ಹೀರೋ, ಹೀರೋಯಿನ್, ವಿಲನ್, ಅಪ್ಪ ಅಮ್ಮ, ಲೈಕ್ ನಾನು ಹೇಳಿದೆ, ಸಿನಿಮಾಗಳು ತುಂಬಾ ಚೇಂಜ್ ಆಗಿದೆ ಓವರ್ ದ ಲಾಸ್ಟ್ 5 years. ಸೊ ಎವ್ರಿ ಇಂಡಿವಿಜುವಲ್ ಕ್ಯಾರೆಕ್ಟರ್ ಇಸ್ ರಿಟನ್ ಒಂದು ಕತೆ ತಕ್ಕಂಗೆ. ಆ್ಯಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ ಜಾಯಿನ್ ಆದರೆ ಒಂದು ತುಂಬ ಇನೋವೇಟಿವ್ ಆಗಿ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಲೈನ್ ಬರುತ್ತೆ. ಸೊ ವಿ ಜಸ್ಟ್ ಟ್ರೈಂಗ್ ಟು ಎಕ್ಸ್ಪ್ಲೋರ್ ದ್ಯಾಟ್. ಆ್ಯಂಡ್ ಅಫ್ಕೋರ್ಸ್ ಹೋಗ್ತಾ ಹೋಗ್ತಾ ಡೈರೆಕ್ಟರ್ ವಿಲ್ ಟೆಲ್ ಯು ಹೌ ಈಸ್ ಐ ಫೌಂಡ್ ಇಟ್ ಪರ್ಸ್ನಲಿ ವೆರಿ ಇಂಟ್ರೆಸ್ಟಿಂಗ್. ಆ್ಯಂಡ್ ನಾವು ಆದಷ್ಟು ಬೇಗ ಶೂಟಿಂಗ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ಅಪ್ಡೇಟ್ ಸಿಗ್ತಾ ಇರುತ್ತೆ ನಿಮಗೆ. ಬಟ್ ಮತ್ತೊಮ್ಮೆ ಈ ಒಂದು ತುಂಬಾ ಡಿಫ್ರೆಂಟ್ ವೈಬ್ ಆಗಿರುವಂಥ ಒಂದು ಸಿನಿಮಾ, ಬಿಕಾಸ್ ಇಟ್ ಹ್ಯಾಸ್ ದ ಎಲಿಮೆಂಟ್ಸ್ ಆಫ್ ಎವ್ರಿ ಮಾ ದಟ್ ಯು ಕ್ಯಾನ್ ಇಮ್ಯಾಜಿನ್. ಒಂದು ಹೆಣ್ಮಕ್ಳಿಗೆ ಒಂದು ಶಕ್ತಿ ಕೊಡೋ ಥರ, ಅದು ನಾಟ್ ಜಸ್ಟ್ ಹೆಣ್ಮಕ್ಳಿಗಾಗಿ ಬಟ್ ಗಂಡ್ಮಕ್ಳ ಪರವಾಗಿ ಕೂಡ. ಸೊ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಲೈನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.